ಎಲ್ಲರಿಗೂ ಮತ್ತೊಂದೇ ವ್ಲಾಗಿಗೆ ಸ್ವಾಗತ ಸುಸ್ವಾಗತ. ನೀವು ನೋಡ್ತಾ ಇದ್ದೀರಾ ಯೂಟ್ಯೂಬ್ ಚಾನಲ್ ವೆಂಕಟೇಶ್ ಎಚ್ ಪೂಜಾರ್. ಸೊ ಇವತ್ತಿನ ವ್ಲಾಗ್ದಾಗ ನಾನು ನಿಮ್ಗೆ ಹೇಳಲಿಕ್ಕೆ ತಿಳಿಸ್ಲಿಕ್ಕೆ ಹೋಗ್ತಾ ಇದ್ದೇನೆ ರೀ ವಿರೂಪಾಕ್ಷ ದೇವಸ್ಥಾನದ ಬಗ್ಗೆ. ಅದು ಹಂಪಿಯಲ್ಲಿದೆ. ವಿರೂಪಾಕ್ಷ ದೇವಸ್ಥಾನ ನೋಡ್ರಿ, ಇದಕ್ಕೆ ಪಂಪಾವತಿ ದೇವಸ್ಥಾನ ಅಂತಾನೆ ಕರೀತಾರೆ ರೀ. ಸೊ ಈಗ ನೀವು ನೋಡಿದ್ರಿ ಎಂಟ್ರೆನ್ಸ್ದಾಗ ಸೆಕ್ಯೂರಿಟಿ ಚೆಕಪ್ ಇರ್ತೈತೆ. ಅಲ್ಲಿಂದ ಸೆಕ್ಯೂರಿಟಿ ಚೆಕಪ್ ಆಗಿ ಹೊರಗಡೆ ಬರಬೇಕು, ಒಳಗಡೆ ಬರಬೇಕು. ಈಗ ನೋಡ್ರಿ ಹಂಪಿದು ಪೂರ್ತಿ ನಕಾಕ್ಷಿ ಏನಿದೆ ಅದನ್ನೆಲ್ಲ ಬಿಡಿಸಿದ್ದಾರೆ. ಇಲ್ಲಿ ಏನೇನು ಎಲ್ಲೆಲ್ಲಿ ಐತನ ನೋಡ್ಕೋಬೋದು. ಸೊ ಮೊದಲಿಗೆ ನೀವು ಎಂಟ್ರಿ ತೊಗೊಂಡ್ರೆ ನೋಡ್ರಿ ಗೋಪುರಂ ಸ್ಟಾರ್ಟಿಂಗ್ ಹಾಕಿದ್ದಲ್ಲ ನಾನು, ಅದು ದೊಡ್ಡ ಗೋಪುರಂ ರೀ ಇದು ವಿರೂಪಾಕ್ಷ ಟೆಂಪಲದ್ದು. ಸೊ ಆ ಗೋಪುರಂ ಒಳಗೆ ನೋಡ್ರಿ 50 ಮೀಟ್ರ್ ಹೈಟ್ ಇದೆ ಆ ಗೋಪುರ ಬಂದು. ಮತ್ತು 9th ಫ್ಲೋರ್ ಇಲ್ಲ 9 ಸ್ಟೋರಿ ಹೇಳ್ಬೋದು, ಆ ರೀತಿ ಇರ್ತೈತಿ. ಇದು 2ನೇ ಗೋಪುರಂ. ಇದು ನೋಡ್ರಿ 1ನೇ ಗೋಪುರಂ ಎಂಟ್ರಿ ಬಂದ್ವಲ್ಲ, ಇದಾದಮೇಲೆ ಇದು 2ನೇ ಗೋಪುರಂ. ಇದಾದಮೇಲೆ ಮತ್ತು ಒಳಗೆ ಹೋದ್ರೆ ಗುಡಿ ಮೇಲೆ ಇನ್ನೊಂದು ಗೋಪುರಂ ಇದೆ ರೀ. ಟೋಟಲ್ 3 ಗೋಪುರಂ ಅದಾವೆ. ಇಲ್ಲಿ ನೀವು ನೋಡ್ರಿ ಸ್ಪೆಷಲ್ ದರ್ಶನ ಏನಾರ ಪಡಿಬೇಕಂದ್ರೆ ಇಲ್ಲಿ ಟಿಕೆಟ್ ಸಿಗ್ತೈತಿ. 25 ರೂಪಾಯಿ ಪ್ರತಿ ವ್ಯಕ್ತಿ ಟಿಕೆಟ್ ತೊಗೊಂಡು ಸ್ಪೆಷಲ್ ದರ್ಶನ ಮಾಡ್ಬೋದು. ಇಲ್ಲ ನಾರ್ಮಲ್ ನಾವು ನಾರ್ಮಲ್ ದರ್ಶನಕ್ಕೆ ಹೋಗಿದ್ವಿ, ಫ್ರೀ ದರ್ಶನಕ್ಕೆ ಹೋಗಿದ್ವಿ, ಅವ್ರಿಗೊಂದು ಬೇರೆ ಲೈನ್ ಇರ್ತೈತಿ. ಸೊ ಅಲ್ಲಿಂದ ನೀವು ಹೋಗ್ಬೇಕಾಗ್ತೈತಿ, ಲೈನ್ನಾಗ ಹೋಗ್ಬೇಕಾಗ್ತೈತಿ. ಅಷ್ಟೇನು ಗದ್ದಲ ಇರಂಗಿಲ್ಲ. ಇಲ್ಲೇ 5-10 ನಿಮಿಷ ನೀವು ಲೈನ್ನಾಗ ಹಗರ್ಕ ಹೋದ್ರಿ ಅಂದ್ರೂ ದರ್ಶನ ಆಗಿಬಿಡ್ತೈತೆ ರೀ. ಈಗ ಇದು ವಿರೂಪಾಕ್ಷ ಟೆಂಪಲ್ ನೋಡ್ರಿ ಯಾವಾಗ ಕಟ್ಟ್ಯಾರಪ್ಪ ಅಂದ್ರೆ 7ನೇ ಶತಮಾನದಾಗ ಈ ಗುಡಿ ನಿರ್ಮಾಣ ಮಾಡಲಾಗೈತೆ ರೀ. ಮತ್ತು ಈ ಗುಡಿಯಾಗ ಶಿವ ಟೆಂಪಲ್ ಐತ್ರಿ. ಇದ್ರೊಳಗೆ ಶಿವ ದೇವರನ್ನು ಪೂಜಿಸಲಾಗ್ತೈತೆ ರೀ ಈ ಗುಡಿ ಒಳಗೆ. ಈ ಗುಡಿ ಹಂಪಿಯಲ್ಲಿ ಇದೆ. ಹಂಪಿ ನಿಮ್ಗೆ ಗೊತ್ತಿದ್ದಂಗೆ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ ಐತ್ರಿ. ಸೊ ಈ ರೀತಿ ಲೈನ್ ಒಂದು ಸಿಂಗಲ್ ಲೈನ್ ಇರ್ತೈತೆ ರೀ. ಸಿಂಗಲ್ ಲೈನ್ನೇ ಒಂದು 5-10 ನಿಮಿಷ ನಿಂದಿರ್ಬೇಕಾಗ್ತೈತೆ ನೀವು. ಸೊ ಇಲ್ಲಿ ನೋಡ್ಬೋದು ಆಜು ಬಾಜು ಸ್ತಂಭ ಏನದಾವು, ಪ್ರತಿಯೊಂದು ಸ್ತಂಭದ ಮೇಲೆ ಚಿತ್ರೀಕರಣ ಮಾಡಲಾಗೈತಿ. ಬೇರೆ ಬೇರೆ ರೀತಿ ಚಿತ್ರೀಕರಣ ಇದೆ ರೀ. ಮತ್ತು ಒಂದೊಂದು ಚಿತ್ರದ್ದು ಬೇರೆ ಬೇರೆ ಅರ್ಥ ಇರ್ತಾವೆ. ಅದು ನೀವೆಲ್ಲ ತಿಳ್ಕೊಬೇಕಂದ್ರೆ ನಿಮಗೆ ಒಂದು ಗೈಡ ಬೇಕು, ಒಂದು ದಿನನ ಬೇಕು ರೀ. ಒಂದೊಂದು ಗುಡಿ ಬಗ್ಗೆ ನೀವು ಡೀಟೇಲಾಗಿ ತಿಳ್ಕೊಬೇಕಂದ್ರೆ. ಸೊ ಅಲ್ಲಿ ನೀವೇನು ನೋಡೋ ಅಂತೀರಿ, ಆ ಗುಡಿ ಇದೆ, ಅದು ಮೇನ್ ಎಂಟ್ರೆನ್ಸ್, ಅದ್ರ ಮೇಲೆ ಒಂದು ಗೋಪುರಂ ಇದೆ. ಸೊ ಈ ರೀತಿ ನೀವು ಇಲ್ಲಿ ನಿಂತ್ಕೊಂಡು, ನಾನು ಇದು ವಿರೂಪಾಕ್ಷ ದೇವಸ್ಥಾನಕ್ಕೆ ಹೋಗಿದ್ದು ನಮ್ಮ ಯೋಗ ಟೀಮ್ ಜೊತೆಗೆ. ಸೊ ನಿಮ್ಗೆ ಗೊತ್ತಿದ್ದಂಗೆ ನಾನು ಯೋಗ ಟೀಮ್ ಜಾಯ್ನ್ ಆಗಿದ್ದೇನೆ ರೀ. SPYSS ಶ್ರೀ ಪತಂಜಲಿ ಯೋಗ ಶಿಕ್ಷಣ ಸಮಿತಿ ಅಂತ ಫ್ರೀದಾಗ ಯೋಗ ಎಲ್ಲ ತಿಳಿಸಿಕೊಡ್ತಾರೆ ರೀ. ಸೊ ಆ ರೀತಿ ನಾವು ನಮ್ಮ ಟೀಮ್ ಜೊತೆಗೆ ದರ್ಶನಕ್ಕೆ ಬಂದಿದ್ದೆ. ಸೊ ಅಲ್ಲಿ ಒಳಗಡೆ ಫೋಟೋ ಕ್ಯಾಮ್ರಾ ಎಲ್ಲ ಅಲೌಡ್ ಇದ್ದಿದ್ದಿಲ್ಲ. ಸೊ ನಾವು ಒಳಗಡೆ ಚಿತ್ರೀಕರಣ ಮಾಡಲಿಕ್ಕೆ ಆಗಲಿಲ್ಲ. ಸೊ ಇಲ್ಲಿ ನಾವು ದರ್ಶನ ಮಾಡಿಕೊಂಡು ಈ ರೀತಿ ಹೊರಗಡೆ ಬಂದ್ವಿ ರೀ. ಹೊರಗಡೆ ಬಂದಾದಮೇಲೆ ಅಲ್ಲಿ ಮೇನ್ ಎಕ್ಸಿಟ್ ಏನಿದೆ ಅದನ್ನು ಬಂದ್ ಮಾಡಿಬಿಟ್ಟಿದ್ರು. ಸೊ ಬಾಜುಲಿಂತ್ರ ಇನ್ನೊಂದು ಎಕ್ಸಿಟ್ ತೊಗೊಂಡು ಹೋಗ್ಬೇಕಾಗ್ತದೆ. ಮತ್ತು ಈ ಗುಡಿದು ಟೈಮಿಂಗ್ ಹೇಳ್ಬೇಕಂದ್ರೆ ಬೆಳಿಗ್ಗೆ 6ಲಿಂತ್ರ ಮಧ್ಯಾಹ್ನ 12 ಮತ್ತು ಸಾಯಂಕಾಲ 4:15 9:00 ಮಟ್ಟ ಇರ್ತೈತೆ ರೀ. ಮತ್ತು ಹಂಪಿ ಏನೈತೆ ನೋಡ್ರಿ, ಮೊದಲ ವಿಜಯನಗರ ಸಾಮ್ರಾಜ್ಯದ ರಾಜಧಾನಿ ಆಗಿತ್ತು ರೀ. ಸೊ ಈ ಟೈಮಿಂಗ್ ನೀವು ಹೋದ್ರೆ ನಿಮ್ಗೆ ಒಳ್ಳೆ ದರ್ಶನ ಆಗ್ತೈತೆ ರೀ. ಮತ್ತು ಈ ಜಗದಾಗಿಂತರ ನೋಡ್ರಿ ಈ ರೀತಿ ಹೊರಗೆ ಹೋಗ್ಬೇಕಾಗ್ತೈತಿ. ಹೊರಗೆ ಹೋದ ತಕ್ಷಣ ನಿಮ್ಗೆ ಅಲ್ಲೇ ಹೊರಗಡೆ ಏನು ಕಾಣ್ತೈತಪ್ಪ ಅಂದ್ರೆ ಒಂದು ಕಲ್ಯಾಣಿ, ಅದಕ್ಕೆ ಪುಷ್ಕರಣಿನ ಅಂತ ಕರೀತಾರೆ. ಅಂದ್ರೆ ವಾಟರ್ ರಿಸರ್ವರ್. ಗುಡಿಗೆ ನೀರು ವ್ಯವಸ್ಥೆಗೆ ನೀರಿಂದ ಏನರ ಅವಶ್ಯಕತೆ ಇದ್ದರೆ ನೀರಿಂದು. ಮತ್ತು ಇಲ್ಲಿ ಬಾಜುದಾಗ ಕಿಚನ್ ಅಂತ ಹೇಳ್ತಾರೆ ರೀ. ಇದು ಗುಡಿಗೆ ಏನರ ಅನ್ನದ ಏನರ ಅಡುಗೆ ಏನರ ಮಾಡ್ಸೋದಿದ್ರೆ ಅದಕ್ಕೆ ಕಿಚನ್ ರೂಮ್ಸ್ ಅಂತ ಅಂತಾರೆ. ಇವೆಲ್ಲ ಆಜು ಬಾಜು ಅದಾವಲ್ಲ. ಸೊ ಇದು ಮುಂದೆ ನೀರೇನಿದೆ ಇದಕ್ಕೆ ಕಲ್ಯಾಣಿ ಪುಷ್ಕರಣಿ ಅಂತ ಕರೀತಾರೆ. ಆ ದಿನ ನಿತ್ಯ ಏನು ಕೆಲಸಕ್ಕೆ ನೀರು ಬಳಸೋಕೆ ಬೇಕಂದ್ರೆ ಇವು ನೀರು ಬಳಸ್ಕೋಬೋದು, ಅಡುಗೆಗೆ ನೀರು ಬಳಸ್ಕೋಬೋದು, ಗುಡಿಗೆ ಇವನ್ನ ನೀರು ಬಳಸ್ಬೇಕಂತ ಮಾಡಿರ್ತಿದ್ರು ರೀ ಪ್ರಾಚೀನ ಕಾಲದಾಗ ಇವನ್ನೆಲ್ಲ. ಸೊ ಇದು ನೋಡ್ರಿ ಇದು ಕಾಣೋತೈತಲ್ಲ 3ನೇ ಗೋಪುರಂ ಇದು, ಇನ್ನೇ ಕಾಣ್ತಲ್ಲ. ಸೊ 1ನೇದು ಸ್ಟಾರ್ಟಿಂಗು, ಮಧ್ಯದಲ್ಲಿ ಒಂದು, ಇದು 3ನೇ ಗೋಪುರಮ್ಮು. ಸೊ ಈ ರೀತಿ 1ನೇ ಗೋಪುರಂ ಏನೈತೆ ನೋಡ್ರಿ, ಅದ್ರಾಗ ಟೋಟಲ್ 50 ಮೀಟ್ರದ್ದು ಇತ್ತದು. ಮತ್ತು ಅದ್ರಾಗ 9th ಫ್ಲೋರ್ ಅಂದ್ರೆ 9 ಸ್ಟೋರಿ ಅದಾವ್ರಿ. ಮತ್ತು ಈ ರೀತಿ ಇಲ್ಲಿಂತ್ರ ಸೈಡ್ಲಿಂತ್ರ ಹೊರಗೆ ಹೋಗ್ಬೇಕಾಗ್ತದೆ. ನಡ್ಬರ್ಕ ಭಾಳಷ್ಟು ಮಂಗ್ಯಾಗ ಕುಂತಿದ್ದು. ನೀವೇನಾರ ಮಂಗ್ಯಾಗ ಹೊರಗೆ ತಿನ್ನಾಗ ಬಾಳೆಹಣ್ಣುಗಳೇ ಅಂತ ಅಂದಿರಂದ್ರೆ ಮೊಮ್ಮಕ್ಳಿಗೆ ಕೊಟ್ಟು ಬಿಡ್ರಿ. ಯಾಕಂದ್ರೆ ಒಂದು ಕೊಟ್ಟು ನೀವು ಬ್ಯಾಗ್ ತೊಗೊಂಡು ಹೊಂಟ್ರಂದ್ರೆ ಕಸ್ಕೊಳೋದು ಮಾಡ್ತಿರ್ತಾವ್ರಿ. ನಿಮಗೂ ಕೂಡ ಏನರ ಡ್ಯಾಮೇಜ್ ಮಾಡ್ಬೋದು. ಅದಕ್ಕೆ ಒಂದು ಕಡೆ ಎಲ್ಲರಿಗೂ ಕೊಟ್ಟು ಮಕ್ಕಳೇ ಮುಂದೆ ಹೋಗ್ರಿ ಅಂತಲೇ ಹೇಳ್ತೇನೆ ನಾನಿಲ್ಲ. ಯಾಕಂದ್ರೆ ಒಬ್ಬರಿಂದ ಗಂಟು ಬಿದ್ದು ಬಿಟ್ಟಿತ್ತು, ಹಿಂಗಾದ್ರೆ ಮತ್ತೆ ತ್ರಾಸ ಆಗ್ತಾವ್ರಿ. ಸೊ ಈ ರೀತಿ ಹೊರಗೆ ಹೋದ ತಕ್ಷಣ ಅಲ್ಲಿ ಚಪ್ಪಲಿ ಸ್ಟ್ಯಾಂಡ್ ಬರ್ತೈತೆ ರೀ.
ಚಪ್ಪಲಿ ನೀವು ಬರಬೇಕಾದ್ರೆ ಸ್ಟ್ಯಾಂಡ್ ಇರ್ತೈತೆ ರೀ, ₹2 ಪ್ರತಿ ವ್ಯಕ್ತಿಗೆ. ಅಲ್ಲಿ ಜಮಾ ಮಾಡ್ಕೊತಾರೆ. ಹೋಗೋ ಮುಂದೆ ಅಲ್ಲಿ ಚಪ್ಪಲಿ ತೊಗೊಂಡು ಹೊರಗಡೆ ಒಂದು 5-10 ನಿಮಿಷ ಕೂತು ರಿಲ್ಯಾಕ್ಸ್ ಆಗಿ ಅದಾದಮೇಲೆ ಗ್ರೂಪ್ ಫೋಟೋಶೂಟ್ ಎಲ್ಲ ಮಾಡ್ಕೊಂಡಿವಿ ರೀ. ಸೊ ನಾವು ಇದು ಎಲ್ಲ ನಮ್ಮದು ಟ್ರಿಪ್ ಏನಿತ್ತು ನೋಡಿರಿ ಹಂಪಿದು ಎಲ್ಲ ಚಲೋ ಆಯಿತು. ಇದು ಒಂದೇ ಲೊಕೇಶನ್ ಅಲ್ರಿ ನಾವು ಕವರ್ ಮಾಡಿದ್ದು, 4-5 ಲೊಕೇಶನ್ ಕವರ್ ಮಾಡಿದ್ವಿ. ಅದು ನಾ ಮೊದಲು ಕೂಡ ಆ ಲೊಕೇಶನ್ಸಿಗೆ ಹೋಗಿದ್ದೆ, ಅದಕ್ಕೆ ಅದನ್ನು ಕವರ್ ಮಾಡ್ತಾಯಿಲ್ಲ. ಸೊ ಹೊರಗಡೆ ಹೋಗಿ ಒಂದು 5-10 ನಿಮಿಷ ಕೂತ್ಕೊಂಡು ರೆಸ್ಟ್ ಮಾಡಿ ಫೋಟೋ ಗಿಟೋ ತಕ್ಕೊಂಡು ಮತ್ತು ನಾವು ಬಸ್ನಾಗ ಕೂತ್ಕೊಂಡು ಒಂದು ಬಸ್ ತಂದಿದ್ವಿ ರೀ ಎಲ್ಲರೂ ಸೇರಿಕೊಂಡು. ಬಸ್ನಾಗ ಕುಂತು ಮತ್ತು ಮುಂದಿನ ಪ್ರಯಾಣ ಏನೈತಿ ಶುರು ಮಾಡಿದ್ವಿ. ಸೊ ಅನ್ಕೊತೀನಿ ನಿಮ್ಗೆ ಬ್ಲಾಗ್ ಇವತ್ತಿನ ಇಷ್ಟ ಆಗಿರಬೇಕು. ಮುಂದೆ ಕೂಡ ಇದೇ ರೀತಿ ಚಲೋ ವ್ಲಾಗ್ಸ್ ನೋಡ್ಬೇಕಂದ್ರೆ ಚಾನಲ್ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆಗಿದೆ ಅಂದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಸಿಗೋಣ ಹೊಸ ವ್ಲಾಗ್ದಲ್ಲಿ. ಧನ್ಯವಾದಗಳು.